ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅದಕ್ಕೂ ಮೊದಲು ನಿಮ್ಮ ಬಳಿ ಒಂದು ರಿಕ್ವೆಸ್ಟ್ ಮಾಡಬೇಕು. ಫ್ಯಾಂಟಸಿ ಗಿಬ್ಲಿ ಸ್ಟುಡಿಯೋ ಎಂದು ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನಂತೆ ಅವ್ರ ಮೇಲೂ ಇರಲಿ. ಹಾಗೆ ಯಾರಿಗಾದರೂ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡಬೇಕನ್ಸಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ, ನಾನು ಮಾಡಿಕೊಡ್ತೀನಿ. ಐ ಹೋಪ್ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ನಂಬಿ ಕತೆನ ಮುಂದುವರಿಸ್ತಿದ್ದೀನಿ. ಎಪಿಸೋಡ್ 88 ಇಂದಿನ ಸಂಚಿಕೆಯಲ್ಲಿ ವಿರಾಟ್ ಕೂಡ ಶ್ರೀಹಣೆಗೆ ಮುತ್ತಿಟ್ಟವನು ಅವಳ ಬೆಚ್ಚಗಿನ ಉಸಿರಿಗೆ ತನ್ನ ಉಸಿರಿನ ಏರಿಳಿತ ಜಾಸ್ತಿ ಮಾಡಿಸಿತ್ತು. ಶ್ರೀ ಕಣ್ಣು ಮುಚ್ಚಿ ಯಾವುದೇ ವಿರೋಧ ಮಾಡದ್ದನ್ನು ನೋಡಿ ವಿರಾಟ್ ಮೆಲ್ಲಗೆ ಮುಖದ ತುಂಬೆಲ್ಲ ಮುತ್ತಿಟ್ಟು ಅವಳ ಮೃದು ತುಟಿಗೆ ತನ್ನ ತುಟಿ ಬೆಸೆದ. ಶ್ರೀ ಕೂಡ ಯಾವುದೇ ತಕರಾರು ತೆಗೆಯದೆ ಅವನ ಮುತ್ತನ್ನು ಒಪ್ಪುಕೊಂಡ್ಳು. ವಿರಾಟ್ ಲೈಟ್ ಆಗಿ ಕಂಟ್ರೋಲ್ ತಪ್ಪದ್ರಲ್ಲಿ ಇದ್ದ. ಅವನ ಕೈ ಶ್ರೀ ಸೊಂಟ ಬೆಳೆಸಿ ತುಸು ಬಿಗಿಯಾದಾಗ ಶ್ರೀ ಹೆಚ್ಚತ್ತು ಅವನ ಉಸಿರಿನ ವೇಗ ನೋಡಿ ವಿರಾಟ್ ಬಿಟ್ರಿ ಅಂದ್ಲು. ವಿರಾಟ್ ಬೆಚ್ಚಿದವನಂತೆ ಅವಳ ಕಡೆ ನೋಡಿದ್ರೆ ಅವಳು ತುಟಿ ಕಚ್ಚಿ ಎದ್ದಳ್ರಿ ಮೇಲೆ ಅಂದ್ಲು. ವಿರಾಟ್ ನನ್ನ ಕಥೆ ಮುಗಿತು ಎಂದು ಅವಳನ್ನು ಬಿಟ್ಟು ಎದ್ದು ಕೂತ. ಶ್ರೀ ನಿಮ್ಮನ್ನ ಎಂದು ಎದ್ದವಳು ಬೇರೇನು ಬಯ್ಯದೆ ಬಟ್ಟೆ ತಗೊಳ್ಳೋಕ್ಕೆ ಕಬೋರ್ಡ್ ತೆಗೆದು ಒಮ್ಮೆ ಸಣ್ಣದಾಗಿ ಅವನ ಕಡೆ ನೋಡಿದ್ರೆ ಅವನು ಕೂಡ ಅವಳ ಕೆಂಪಾದ ಮುಖ ನೋಡಿ ನಕ್ಕ. ಶ್ರೀ ಒಂದು ಕಣ್ಣು ಮುಚ್ಚಿ ಮನದಲ್ಲೇ ಸಿಕ್ಕಾಕೊಂಡೆ ಎಂದು ಲೈಟಾಗಿ ನಕ್ಕು ಅವನಿಗೆ ಬೆನ್ನಾಕೆ ನಿಂತು ಫ್ರೆಶ್ ಆಗಿ ಹೋಗಿ ಅಂದ್ಲು. ಮುಂದೆ ವಿರಾಟ್ ಸದ್ಯ ಇಷ್ಟಕ್ಕೆ ಬಿಟ್ಲಲ್ಲ ಎನ್ನುವಂತೆ ಹೋಗೆ ಎಂದು ತಾನು ಫ್ರೆಶ್ ಆಗೋಕ್ಕೆ ಬಾತ್ರೂಮ್ ಹೊಕ್ಕ. ಶ್ರೀ ಮೆಲ್ಲೆಗೆ ನಕ್ಕು ತರ್ಲೆ ಆಗಿದ್ದೀರಾ, ಅದೆಷ್ಟು ತರ್ಲೆ ಮಾಡ್ತೀರಾ ಎಂದವಳು ರೆಡಿಯಾಗಿ ಕಿಚನ್ ಕಡೆ ಹೋಗುತ್ತಾಳೆ. ಅವಳು ಕೆಳಗೋದ ತಕ್ಷಣ ಹೋಗಿದ್ದೆ ಶಾರದಾ ಅವರ ರೂಮ್ ಕಡೆ. ಅಲ್ಲಿ ಶಾರದಾ ಅವರು ಇನ್ನೂ ಮಲಗಿದ್ರು. ನಿನ್ನೆ ಬಿದ್ದ ಚಾಕುವಿನ ಗಾಯದ ನೋವಿಗೆ ಲೈಟಾಗಿ ಜ್ವರ ಶುರುವಾಗಿತ್ತು. ಶ್ರೀ ಬೇರೇನೂ ಮಾತಾಡಿಲ್ಲ, ಸುಮ್ಮನೆ ನೋಡಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳಿ ತಿಂಡಿ ಮಾಡಿ ತನ್ನ ಡ್ಯೂಟಿ ಡ್ರೆಸ್ ಹಾಕಿ ಹೊರ ನಡೆದವಳು ಮೊದಲು ಕಲೆ ಹಾಕೋಕ್ಕೆ ಹೋಗಿದ್ದೆ ನಿನ್ನೆ ಬಂದವರು ಯಾರು ಅನ್ನೋ ವಿಷಯನ. ಶ್ರೀ ವರ್ಧನ್ ಮನೆ ಸಮಸ್ಯೆ ಕೊನೆ ಮಾಡ್ತೀನಿ ಎಂದು ಆ ಮನೆಗೆ ಬಂದು ಬರೋಬ್ಬರಿ 2 ತಿಂಗಳು ಕಳೀತು. ಒಂದಿನ ಶ್ರೀ ಕಿಚನ್ಗೆ ಬಂದವಳಿಗೆ ಯಾಕೋ ತಲೆ ಒಂದೇ ಸಮನೆ ಸುತ್ತೋಕ್ಕೆ ಶುರುವಿಟ್ಟಿತು. ಯಾಕೋ ತಿಂದಿದ್ದು ಕೂಡ ವಾಮೆಂಟ್ ಆಗಿ ಹೊರ ಬಂತು. ಅಲ್ಲೇ ಇದ್ದ ಸಾವಿತ್ರಮ್ಮ ಶ್ರೀ ಮುಖ ನೋಡಿ ಅಮ್ಮ ಏನಾದರೂ ವಿಶೇಷ ಇದೆಯಾ ಅಂದರು. ಅದಕ್ಕೆ ಶ್ರೀ ಸಣ್ಣದಾಗಿ ನಗುತ್ತಾ ಸುಮ್ಮನೆ ಹೊರ ನಡೆದ್ಲು. ಸಾವಿತ್ರಮ್ಮ ಅಂತೂ ಈ ಮನೆಗೆ ಒಬ್ಬ ಮುದ್ದು ಮಗ ಬರೋ ಸಮಯ ಬಂದಾಯ್ತು ಅಂತಾಯ್ತು ಎಂದು ರೋಹನ್ ಪುಟ ಎಂದು ಕರೆದು ಅವನ ಮುಂದೆ ಇನ್ನು ಜಾಸ್ತಿ ಸಮಯ ಇಲ್ಲ ಕಣೋ, ಈ ಮನೆಗೆ ಪುಟ್ಟ ಮಗು ಬರುತ್ತೆ ಎಂದು ಹೇಳಿದರು. ಆ ಮಾತು ಕೇಳಿದ ರೋಹನ್ ಖುಷಿಲಿ ನಿಜವಾಗ್ಲೂ ಎಂದು ಅಜ್ಜಿ, ಕೃತಿ, ನವೀನ್ ಅಂಕಲ್, ಡ್ಯಾಡಿ ಎಂದು ಒಂದೇ ಉಸಿರಿಗೆ ಎಲ್ಲರಿಗೂ ಈ ಬಿಸಿ ಬಿಸಿ ನ್ಯೂಸ್ನ ಜೋರಾಗಿ ಹೇಳಿಬಿಟ್ಟ. ಇತ್ತ ರೂಮ್ನಲ್ಲೇ ಇದ್ದ ಶ್ರೀ ಹಣೆಗೆ ಕೈ ಕೊಟ್ಟು ಮಲಗಿದ್ಲು. ವಿರಾಟ್ ಹಾಗೇನೂ ವರ್ಕೌಟ್ ಮುಗಿಸಿ ಬಂದಿದ್ದ. ರೋಹನ್ ಮಾತು ಕೇಳಿ ತಕ್ಷಣ ನಿಂತಲ್ಲೇ ಫ್ರೀಸ್ ಆಗಿಬಿಟ್ಟ. ತಕ್ಷಣ ರೂಮ್ಗೆ ಹೋಗಿ ನೋಡಿದ್ರೆ ಶ್ರೀ ಹಣೆಗೆ ಕೈ ಕೊಟ್ಟು ಮಲಗಿದ್ಲು. ವಿರಾಟ್ ಹೋದವನೇ ಶ್ರೀ ಎಂದು ಅವಳನ್ನು ಎಚ್ಚರಿಸಿದ. ಶ್ರೀ ವಿರಾಟ್ 10 ನಿಮಿಷ ಸರಿ ಆಗ್ತೀನಿ ಎಂದು ಮಕ್ಕಳು ಬದಲಿಸಿ ಮಲಗಿದ್ಲು. ಅಷ್ಟೊತ್ತಿಗೆ ವಿರಾಟ್ ಡೋರ್ ಒಮ್ಮೆಲೆ ಜೋರಾಗಿ ತೆಗೆದುಬಿಟ್ಟಿತ್ತು. ವಿರಾಟ್ ಯಾರಿದು ಎಂದು ನೋಡಿದ್ರೆ ಅಲ್ಲಿ ಕೃತಿ ವಿಚಿತ್ರವಾಗಿ ಮುಖ ಮಾಡಿ ನಿಂತಿದ್ದಳು. ಅದು ಕೂಡ ಗನ್ ಹಿಡಿದು. ವಿರಾಟ್ ಏಯ್ ಕೃತಿ ಪುಟ ಎಂದು ಗನ್ ಯಾಕೆ ತಂದೆ ಎಂದು ಗಾಬರಿಲಿ ಹೆದ್ರೆ ಅವಳ ಗುರಿ ಸೀದಾ ಹೋಗಿದೆ ಶ್ರೀ ಕಡೆಗೆ. ವಿರಾಟ್ ಒಮ್ಮೆಲೆ ಏಯ್ ಎಂದು ಅವಳ ಕಡೆ ಹೋಗೋಕೆ ನೋಡಿದ್ರೆ ಒಂದು ಗುಂಡು ಆರಿಸೇ ಬಿಟ್ಲು. ಅದು ಮಿಸ್ ಆಗಿ ವಾರ್ಡ್ರೋಬ್ಗೆ ಹೊಡೆದಿತ್ತು. ತಕ್ಷಣ ಶ್ರೀ ಎದ್ದು ಏಯ್ ಎಂದು ವಿರಾಟ್ ಎಂದು ಜೋರಾಗಿ ಕಿರ್ಚಿ ಒಂದೇ ಉಸಿರಿಗೆ ಬೆಡ್ ಮೇಲಿಂದ ಹುರುಳಿ ನೆಲದಿಂದ ಜಾರಿ ಕೃತಿ ಕೈಗೆ ಒದ್ದು ಅವಳ ಕೈಯಲ್ಲಿದ್ದ ಗನ್ನ ಕೆಳಗೆ ಬೆಳೆಸಿದ್ಲು. ವಿರಾಟ್
ಏಯ್ ಕೃತಿ, ಏನಾಯ್ತು ಎಂದು ಕೇಳಕ್ಕೆ ಬಂದ ವಿರಾಟ್ ಕುತ್ತಿಗೆಗೆ ಕೈ ಹಾಕಿ ಬಿಗಿಯಾಗಿ ಹೊತ್ತಿಡಿದ್ಲು. ಅದನ್ನು ನೋಡಿದ ಶ್ರೀ ಅವಳ ಕೆನ್ನೆಗೆ ನಾಲ್ಕು ಬಾರಿಸಿ ಅವಳ 2 ಕೈ ಹಿಡಿದು ನಡಿಯೆ ಎಂದು ಆಲ್ವರೆಗೂ ಎಳೆದುಕೊಂಡು ಬಂದ್ಲು. ವಿರಾಟ್ ನಿಜಕ್ಕೂ ಶಾಕ್ನಲ್ಲೇ ನಿಂತಿದ್ದ. ಕೃತಿ ಶೃಂಗಾರ್ ಮಗಳು ಅಂತ ಗೊತ್ತಿತ್ತು, ಆದರೆ ಈ ಥರ ತನ್ನನ್ನು ಅವಳು ಒಮ್ಮೆ ಸಾಯಿಸೋಕೆ ಬರ್ತಾಳೆ ಅನ್ನೋ ಸಣ್ಣ ಐಡಿಯಾ ಕೂಡ ಅವನಿಗಿರಲಿಲ್ಲ. ಹಾಲ್ನಲ್ಲಿ ಎಲ್ಲರ ಮುಂದೆ ಅವಳನ್ನು ತಳ್ಳಿ ಸೆಕ್ಯೂರಿಟಿ ಹಿಡೀರಿ ಇವಳನ್ನ ಎಂದು ಅವಳ 2 ಕೈ ಕಾಲು ಕಟ್ಟಿ ಕೋಪದಲ್ಲಿ ಕೈ ಕಟ್ಟಿ ನಿಂತು ಯಾಕೆ ಹೀಗೆ ಮಾಡಿದೆ ಅಂದ್ಲು. ಕೃತಿ ಶ್ರೀನ ನುಂಗೋ ಥರ ನೋಡ್ತಿದ್ಲು. ವಿರಾಟ್ ಅಂತೂ ನಿಜಕ್ಕೂ ಇನ್ನೂ ವಾಸ್ತವದಲ್ಲಿ ಇರದೆ ಕೃತಿ ಹೀಗೆ ಆಗೋಕೆ ಈಗ ಸಾಧ್ಯ ಎಂದು ಅವಳನ್ನೇ ನೋಡ್ತಿದ್ದ. ಮನೆ ಕೆಲಸದವರು ಮತ್ತು ರೋಹನ್ ಎಲ್ಲರೂ ಒಂದೇ ಸಮನೆ ಕೃತಿ ಮೇಲೆ ಮಾತಿನ ಪ್ರಹಾರ ಮಾಡಿದ್ರು. ಅವಳು ಒಂದೂ ಮಾತಾಡಿಲ್ಲ. ಶ್ರೀ ಸಡನ್ ಆಗಿ ನಾನು ತಾಯಾಗ್ತಿರೋದು ನಿನಗೆ ಇಷ್ಟ ಇಲ್ವಾ ಅಂದರೆ ಅವಳು ದವಡೆ ಬಿಗಿದು ಇಲ್ಲ ಎನ್ನುವಂತೆ ತಲೆ ಆಡಿಸಿ ಕೈಯಿಂದ ಬಿಡಿಸ್ಕೊಳ್ಳೋಕ್ಕೆ ಕೊಸರಾಡ್ತಿದ್ಲು. ಶ್ರೀ ಯಾರು ಹೇಳ್ಕೊಟ್ಟಿದ್ದು ಎಂದಳು ಡೈರೆಕ್ಟಾಗಿ. ಅವಳು ಒಂದೂ ಮಾತಾಡಿಲ್ಲ. ಎಲ್ಲರೂ ಸೈಲೆಂಟಾಗಿ ನಿಂತಿದ್ರು. ಶ್ರೀ ಎಷ್ಟು ಮಾತಾಡಿಸಿದ್ರು ಕೃತಿ ಒಂದೂ ಮಾತಾಡಿಲ್ಲ. ನವೀನ್ ಮಾತ್ರ ಅವಳ ಕೆನ್ನೆಗೆ 2 ಬಾರಿಸಿ ನೀನು ವಿರಾಟ್ ಮೇಲೆ ಗನ್ ಫೈರ್ ಮಾಡ್ತೀಯಾ, ಯಾರೇ ಹೇಳ್ಕೊಟ್ಟಿದ್ದು ಎಂದು ಒಂದೇ ಸಮನೆ ಪ್ರಶ್ನೆ ಮಾಡ್ತಿದ್ರು. ಕೃತಿ ಕೂಡ ಒಂದೂ ಮಾತಾಡಿಲ್ಲ. ವಿರಾಟ್ ಮಾತ್ರ ಸುಮ್ಮನೆ ಗರ ಬಡಿದವಂತರ ನಿಂತೇ ಇದ್ದ. ಶ್ರೀ ಅವರ ಎಲ್ಲ ಪ್ರಶ್ನೆ ನೋಡಿ ನೋಡಿ ಸಾಕಾಗಿ ಇನ್ನು ಎಷ್ಟು ದಿನ ಈ ನರಿ ವೇಷ, ನನಗೆಲ್ಲ ಗೊತ್ತಾಗಿದೆ, ಮುಂದೆ ಬಂದು ತಪ್ಪು ಒಪ್ಕೊಂಡ್ರೆ ನಿಮಗೆ ಹೀಗೆ ಒದೆ ತಿನ್ನೋದು ತಪ್ಪುತ್ತತ್ತೆ ಎಂದಳು ಜೋರಾಗಿ ಇರಿಟೇಷನ್ನಲ್ಲಿ. ಇಷ್ಟೊತ್ತು ಅವರವರಲ್ಲೇ ಮಾತಾಡುತ್ತಿದ್ದವರೆಲ್ಲ ಒಮ್ಮೆಲೆ ದೃಷ್ಟಿ ಹರಿಸಿದ್ದು ಶಾರದವರ ಮೇಲೆ. ಶಾರದವರ ಮುಖ ಒಮ್ಮೆ ಬಿಳಿಚಿತ್ತು. ಶ್ರೀ ಗೊತ್ತು ಅತ್ತೆ, ಇದಕ್ಕೆ ಮೂಲ ಕಾರಣ ನೀವೇ ಅಂತ ಹೇಳಿ, ಯಾಕೀಗ ಮಾಡಿದ್ರಿ? ವಿರಾಟ್ ಅಂತದ ಏನು ಮಾಡಿದ್ರು? ನನ್ನ ಹೊಟ್ಟೆಲಿರೋ ಮಗುನ ಯಾಕೆ ಕೊಲ್ಲಕ್ಕೆ ಬಂದ್ರಿ ಅಂದ್ಲು. ಶಾರದಾ ಅವರ ಮುಖ ಈಗ ವೈಬ್ರೇಟ್ ಆಗೋಕ್ಕೆ ಶುರುವಾಯಿತು. ವಿರಾಟ್ ಮತ್ತಷ್ಟು ಶಾಕ್ನಲ್ಲಿ ಶಾರದಾ ಅವ್ರನ್ನ ನೋಡ್ದ. ಅಡುಗೆ ಕೆಲಸದವರು ಒಳ್ಳೆ ದೆವ್ವ ನೋಡಿದವ್ರ ಥರ ದೂರ ದೂರ ಸರಿದು ನಿಂತರು. ಶ್ರೀ ಸೀದಾ ಹೋಗಿ ಶಾರದಾ ಅವರ ಮುಂದೆ ನಿಂತು ಯಾಕೆ ನನ್ನ ಗಂಡನ ಕೊಲ್ಲೋಕೆ ನೋಡಿದ್ದು ಅಂದ್ಲು. ಶಾರದಾ ಅವರು ಜೋರಾಗಿ ಏ ಎಂದು ಕೈ ಎತ್ತಿದ್ರೆ ಅವಳ ಕೈಯಲ್ಲಿ ಚಾಕು ಇತ್ತು. ಶ್ರೀ ಮೇಲೆ ದಾಳಿ ಮಾಡೋಕ್ಕೆ ಮೊದಲೇ ವಿರಾಟ ಅವರ ಕೈಗೆ ಶೂಟ್ ಮಾಡಿ ಅವರ ಕೈಯಲ್ಲಿದ್ದ ಚಾಕು ಕೆಳಗೆ ಬೀಳೋ ಹಾಗೆ ಮಾಡಿ ಶಾಕ್ನಲ್ಲೇ ನೋಡ್ತಾ ನಿಂತ. ಶ್ರೀ ಕೋಪದಲ್ಲಿ ನನ್ನ ಸಾಯಿಸೋ ಕೋಪ ಇದೆ ಅಲ್ವಾ? ಯಾಕೆ? ನಾನು ಈ ಮನೆ ವರ್ಧನ್ ವಂಶ ಬೆಳೆಸ್ತೀನಿ ಅಂತ ಅಲ್ವಾ? ನನ್ನ ಗಂಡ ಈ ಮನೆ ಮಗ, ಎಲ್ಲಿ ಶತ್ರುವಿನ ಕೊನೆ ಕುಡಿ ಉಳಿಯುತ್ತೋ ಅಂತ ಅಲ್ವಾ? ನೀಲಾಂಬಿಕಾ ಅಂದ್ಲು. ಆವತ್ತು ಹೆಸರು ಕೃತಿ ಮತ್ತು ಶಾರದವ್ರನ್ನ ಶಾಕ್ ಮಾಡಿತ್ತು. ಅಲ್ಲಿದ್ದವರೆಲ್ಲ ಇದೇನಪ್ಪ ಎಂದು ನೋಡುತ್ತಿದ್ರೆ ವಿರಾಟ್ ತನ್ನ ಹಣೆಯಲ್ಲಿ ಮೂಡಿದ್ದ ಬೆವರು ಒರೆಸುತ್ತಾ ಏನು ಶ್ರೀ ಇದು ಎಂದ ಶಾಕ್ನಲ್ಲಿ. ಶ್ರೀ ರೀ, ಇಲ್ದಿರ ಮಗುನ ಸಾಯಿಸೋಕೆ ಬಂದಿರೋ ಈ ಡೂಪ್ಲಿಕೇಟ್ ಹತ್ತೆ ಹೆಸರು ನೀಲಾಂಬಿಕಾ ಅಂತ ಅಂದ್ಲು. ಶಾರದವರು ಕೋಪದಲ್ಲಿ ತನ್ನ ಇಡೀ ಬಾಡಿನ ಶೇಕ್ ಮಾಡುತ್ತಿದ್ರು. ಶ್ರೀ ಇಬ್ಬರನ್ನ ಒಟ್ಟಿಗೆ ಕೂರಿಸಿ ನೀವೇನು ಪ್ಲ್ಯಾನ್ ಮಾಡೋದು? ನಾನು ಪ್ರೆಗ್ನೆಂಟ್ ಅಲ್ಲ, ನಾನು ಮಾಡಿದ್ದು ಒಂದು ಚಿಕ್ಕ ಆ್ಯಕ್ಟಿಂಗ್ ಅಷ್ಟೆ. ನಿಮ್ಮಿಬ್ಬರ ಬಂಡವಾಳ ಹೊರಗೆ ತರೋಕ್ಕೆ ನಾನು ಆಡಿದ ಒಂದು ಡ್ರಾಮಾ ಅಷ್ಟೆ ಅಂದ್ಲು. ಶಾರದವ್ರ ಮುಂದೆ ಕೂತು ನೀನು ತಪ್ಪು ಮಾಡಿದೆ ಕಣೆ, ನೀನು ಹೇಗೆ ಒಬ್ಬ ಪೊಲೀಸ್ ಮನೆಯಲ್ಲೇ ಇದ್ಕೊಂಡು ಇಷ್ಟು ನಾಟಕ ಮಾಡ್ಬೋದು ಅಂದ್ಕೊಂಡೆ ಅಂದ್ಲು. ಕೃತಿ ಕೋಪದಲ್ಲಿ ಏಯ್ ಶ್ರೀ ಅಂದ್ಲು. ಶ್ರೀ ಅವಳ ಕೆನ್ನೆಗೆ ನಾಲ್ಕು ಬಾರಿಸಿ ಏಯ್ ನೀನಿನ್ನೂ ಸರಿಯಾಗಿ ಪ್ರಪಂಚ ನೋಡಿದ ಹುಡುಗಿ ಅಂತ ನೀನು ಮಾಡಿದ ತಪ್ಪನ್ನು ಎಲ್ಲ ಮರೆತು ಚೆನ್ನಾಗೆ ಮಾತಾಡಿಸಿದ್ದೆ. ಆದರೆ ನಿನ್ನ ಬುದ್ಧಿನೇ ಅದು ಕಣೆ, ನನ್ನ ಅಪ್ಪನ ಥರ ಕ್ರಿಮಿನಲ್ ಬುದ್ಧಿ. ನಿನ್ನ ಅಮ್ಮ ಒಬ್ಳು ನಡತೆ ಸರಿ ಇಲ್ಲದವಳು ಎಂದಾಗ ಕೃತಿ ಏ ಎಂದು ಅಗ್ರೆಸಿವ್ ಆಗಿ ಎದ್ದೊಳಕ್ಕೆ ನೋಡಿದ್ರೆ ಶ್ರೀ ಶ್, ನಿನ್ನ ಒಂದೇ ಒಂದು ಉಸಿರು ಹೊರಗೆ ಬಂದರೆ ಎನ್ಕೌಂಟರ್ ಮಾಡಿಬಿಡ್ತೀನಿ ಅಂದ್ಲು. ನಿನ್ನ ಅಮ್ಮ
ಸರಿ ಇರಲಿಲ್ಲ. ನನ್ನ ಭಾವನಿಗೆ ಮೋಸ ಮಾಡೇ ಕಣೆ ಹೋಗಿದ್ದು. ಇಷ್ಟೇನೆ, ಇನ್ನೂ ಹೇಳ್ತೀನಿ, ನಿನ್ನ ಪುಟ್ಟ ಹುಡುಗಿ ಅಂತ ಸಾಕಿದ ಮಾವನ್ನೇ ಕೊಂದ ಪಿಶಾಚಿ ನೀನು ಅಲ್ವಾ ಎಂದು ಜೋರಾಗಿ ಇನ್ನೊಂದು ಹೊಡೆದು, ಇದಕ್ಕೆಲ್ಲ ಕಾರಣ ಈ ನಿನ್ನ ಅಜ್ಜಿ ಅಲ್ವೇನೆ ಅಂದ್ಲು. ಈಗ ಮನೆ ಮಂದಿ ಎಲ್ಲ ಇನ್ನೊಂದು ಥರ ಶಾಕ್ ಆದರು. ವಿರಾಟ್, ಶ್ರೀ ಏನು ಹೇಳ್ತಿದ್ಯಾ ಎಂದ. ಶ್ರೀ, ನವೀನ್, ಇವರಿಬ್ಬರಿಗೆ ಕುಡಿಯೋಕೇನಾದರೂ ಕೊಡಿ. ಕೋಪದಲ್ಲೇ ಇಲ್ಲೇ ಸತ್ತೋದ್ರೆ ಇನ್ನೂ ಇವರಿಗೆ ಕೊಡೋದು ಬಾಕಿ ಇದೆ ಎಂದವಳು. ಸಾವಿತ್ರಮ್ಮ, ಹೋಗಿ ನನ್ನ ಫೋನ್ ತನ್ನಿ ಅಂದ್ಲು. ವಿರಾಟ್ ತಲೆ ಹಿಡಿದು, ಶ್ರೀ ಏನಾಗ್ತಿದೆ ಈ ಮನೆಯಲ್ಲಿ ಎಂದ. ಶ್ರೀ ಅವನನ್ನು ಹಾಗೆ ಸೋಫಾ ಮೇಲೆ ಕೂರಿಸಿ, ವಿರಾಟ್, ಎಲ್ಲ ನಾನು ಬಿಡಿಸಿ ಹೇಳ್ತೀನಿ, ನೀವೇನು ಟೆನ್ಷನ್ ತಗೋಬೇಡಿ ಎಂದು ಅವನಿಗೂ ನೀರು ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿ ತನ್ನ ಫೋನ್ ಪಡೆದು ಚಿತ್ರ ಅವ್ರಿಗೆ ಕಾಲ್ ಮಾಡಿ, ಚಿತ್ರಮ್ಮ, ದೀಕ್ಷಿತ್ನ ಕರ್ಕೊಂಡು ಬೇಗ ಇಲ್ಲಿಗೆ ಬನ್ನಿ ಅಂದ್ಲು. ಅಷ್ಟೊತ್ತಿಗೆ ಶಾರದಾ, ಏ ಶ್ರೀ, ನೀನೇನೇ ಮಾಡಿದ್ರು ನಿಮ್ಮ ಜುಟ್ಟು ನನ್ನ ಕೈಯಲ್ಲಿದೆ ಕಣೆ, ಬಿಡೆ ನಮ್ಮಿಬ್ಬರನ್ನ ಅಂದ್ಲು ಜೋರಾಗಿ ಕಿರ್ಚಿ. ಶ್ರೀ ಸಣ್ಣದಾಗಿ ನಗುತ್ತಾ, ಹಲೋ ನೀಲಾಂಬಿಕೆ, ನಿನ್ನ ಊಸ್ರುವಳ್ಳಿ ಬುದ್ಧಿ ಗೊತ್ತು ಕಣೆ, ಅದಕ್ಕೆ ನಿನ್ನ ಆಟ ಎಲ್ಲ ಕಟ್ ಮಾಡೇ ನಾನೀಗೆ ಹಾಕಾಡಕ್ಕಿಳ್ದಿರೋದು. ನಿನ್ನ ಆಟ ಎಲ್ಲ ಯಾವತ್ತೋ ನನಗೆ ಗೊತ್ತು ಕಣೆ, ಆದರೆ ಯಾವುದು ನಿನ್ನ ಕೈಯಲ್ಲಿದೆ ಅಂತ ತಿಳ್ಕೊಂಡಿದ್ದೋ ಅದನ್ನು ಪಡ್ಕೋಬೇಕಿತ್ತು. ಅದಕ್ಕೆ ಈ 2 ತಿಂಗಳ ಗಡುವು. ನೀನು ಹೇಳಿದ್ದು ನೆನ್ನೆಯೇ ಸಿಕ್ಕಾಯಿತು. ಇನ್ನು ಒರಿಜಿನಲ್ ಯಜಮಾನಿ ಎಂಟ್ರಿ ಬ್ಯಾಲೆನ್ಸ್ ಇದೆ, ವೆಯ್ಟ್ ಮಾಡು ಅಂದ್ಲು ನಗುತ್ತಾ. ಮುಂದೆ ವಿರಾಟ್ ಜೀವನದ ಮುಳ್ಳುಗಳನ್ನು ದೂಡಿ ಹೊಸದೊಂದು ಬೆಳಕು ಕೊಡುವ ಶ್ರೀ. ಈ ಕತೆ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸ್ವಲ್ಪ ಮೈಕ್ ಚೇಂಜ್ ಆಗಿದೆ, ಸ್ವಲ್ಪ ಡಿಸ್ಟರ್ಬ್ ಆದರೆ ಸಾರಿ.